ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದರ್ಶ್ ಗೌಡ ಪಾಟೀಲ್. ಎಲ್ಲರೂ ಹೆಂಗದಿರ, ಚಲೋ ಇದ್ದೀರ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ, ಇದು ಫುಲ್ ಡೇ ಏನು ಮಾಡ್ತೀನಿ ಅಂತೇಳಿ ಇದು ಮಾಡಕತ್ತೀನಿ. ಮುಂಜಾನೆ ಎಷ್ಟಾಗ ಟೈಮಪ್ಪ ಅಂದ್ರೆ 5:23 ಆಗ್ಯದ. 5:23ಕ್ಕೆ ಎದ್ದೀನಿ. ಇವಾಗ ಶಿಸ್ತು ಬ್ರಷ್ ಇದೆಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೊಂಟೀನಿ. ಬರ್ರಿ ಹೋಗಮ್ಮ. ಇನ್ನೂ ಎಲ್ಲ ಕಡೆ ಭಾಳ ಕತ್ತಲದ, ಗಾಡೀಲಿ ಪಾರ್ಕ್ ಐತೆ, ಹೋಗ್ಬೇಕು ಇವಾಗ. ಟೈಮಿನ 5:30 ಅದಲ್ಲ. ಫಸ್ಟ್ ಆರ್ಡ್ರ್ ಆನೆ ಹೊಡಿಬೇಕು ಅಂತ ಹೊಟ್ಟಿಂದ. 6ಕ್ಕೆ ಓಪನ್ ಆಗ್ತದೆ ನಮ್ಮ ಸ್ಟೋರ. 6ರಿಂದ ಆರ್ಡರ್ ಸ್ಟಾರ್ಟ್ ಆಗ್ತವೆ. ಇನ್ನೂ ಯಾರೋ ಬಂದಿಲ್ಲ ಇಲ್ಲಿ ಸ್ಟೋರ್ ಬಲ್ಲಿ, ಒಬ್ಬನೇ ಇದ್ದೀನಿ. ಸ್ಟೋರ್ ಬಲೂನ್ ಇದು ನೋಡ್ರಿ, ಸ್ಟೋರ್ ಬಲೂನ್ ನಾಯಿ ಅದ. ಸುಮ್ಮ ಕರೆದ್ರೆ ಹಿಂಗೆ ಬಂದು ಮುಕ್ಕೊಂಡು ಬಿಡ್ತದೆ. ಅದು ಕೈಯೆಲ್ಲ ಆಡಿಸ್ಬೇಕು ನಾವು. ಏನು ಏಯ್ ಏನು ಮಾಡಬೇಕು ಅಲ್ಲಿ ನೋಡ್ರಿ, ಹೆಂಗೆ ತೋರಿಸ್ತದ. ಏನು ಮಾಡ್ಬೇಕು? ಹಾಂ, ಏನು ಮಾಡ್ಬೇಕು? ಏನು ಮಾಡ್ಬೇಕು ಹೇಳು? 10 ಯಾರು ತಂದು ಬಿಟ್ಟೋಗಾರ? ಯಾರೋ ಬಿಟ್ಟೋಗಾರ ನಮ್ಮ ಸ್ಟೋರ್ ಮೇಲೆ. ಅದಕ್ಕೆ ಯಾರು ತಂದು ಬಿಟ್ಟೋಗಾರ ಗೊತ್ತಿಲ್ಲ. ಇವಾಗ ಫಸ್ಟ್ ಆರ್ಡ್ರ್ ಬಿದ್ದದ, ತೊಗೊಂಡು ಹೊಂಟೀನಿ. ಹೌದಾಯ್ತು. ಯಾವಾಗ ಬಂದೀನಿ ನೋಡ್ರಿ, ಮುಂಜಾನೆ 5:15 ಬಂದೀನಿ. 5:22 ಆಗಿತ್ತು ಅವಾಗ ಬಂದೀನಿ. ಈಗ ಫಸ್ಟ್ ಆರ್ಡ್ರ್ ಬಿದ್ದದ, ಅದು ಈಗ 6 ಆಗ್ಯದ ಟೈಮ್. ಅರ್ಧ ಗಂಟೆ ಗಾಸ್ ಮ್ಯಾಗ ಬಾರಿ ಹೋಗಿದೆ. ಒಂದು ಸ್ಪೀಡ್ ಕೊಟ್ಟು ಹೋಗಿ ಚಾದು ಕುಡಿಬೇಕು ನಮಗೆ. ಮುಂಜಾನೆ ಯಾವ್ದು ಚಹಾ ಕುಡ್ದಿಲ್ಲ ಅಂತಂದ್ರೆ ದಿನ ಸ್ಟಾರ್ಟ್ ಆಗಲ್ಲ ನಮ್ಮದು. ಬರ್ರಿ ಇವಾಗ ಇದೊಂದು ಆರ್ಡ್ರ್ ಕೊಟ್ಟು ಬಂದ ತಕ್ಷಣ ಚಹಾ ಕುಡಿದ್ರು. ನೋಡ್ರಿ, ಬಂದು 20 ನಿಮಿಷ ಮ್ಯಾಗ ಆಯ್ತು, ಇನ್ನೂ ಕಸ್ಟಮರ್ ಬರ್ಲಾಗ್ಯಾರ. ಏನು ಹೇಳ್ಬೇಕು ಹೇಳ್ರಿ? ಬರ್ತೀನಿ ಕೂತ್ಕೊಂಡ್ರಿ, ಇನ್ನೂ ಬರ್ಲಾಗ್ಯಾರ. ಫಸ್ಟ್ ಆರ್ಡ್ರ್ ಹೆಂಗಾದ್ರೆ ಹಂಗೆ ಹೇಳಿ. ಆ್ಯಸ್ ಯೂಶ್ವಲ್ ಸೆಕೆಂಡ್ ಆರ್ಡ್ರ್ ಬರ್ತದ ಜಿಂದಾಲ್ ಸಿಟಿ ಒಳಗೆ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ದಾಗ. ಇವಾಗ ಟೈಮ್ ಎಷ್ಟಾಗ್ಯದಪ್ಪ ಅಂತಂದ್ರೆ 8:30 ಆಗ್ಯದ. ಒಂದು 5 ಆರ್ಡ್ರ್ ಹೊಡೆದೀನಿ. 8:30 ಮುಂಜಾನೆ ಅಷ್ಟಕ್ಕೆ 6ರಿಂದ ಸ್ಟಾರ್ಟ್ ಆಗ್ಯದ ಅನ್ಕೋರಿ. 6ರಿಂದ 8:30 ತನಕ ಒಂದು 5 ಆರ್ಡ್ರ್ ಹೊಡೆದೀನಿ. ಬರೀನೇ ಎಷ್ಟು ಆಗ್ತದೆ ನೋಡೋಣ. ಇವತ್ತು 3 ಗಂಟೆವರೆಗೂ ಹೊಡೆಯೋ ಪ್ಲ್ಯಾನ್ ಅದ. 3 ಗಂಟೆವರೆಗೂ ಆರ್ಡ್ರ್ ಹೊಡೆದು ಮತ್ತೆ ಹೋಗ್ಬೇಕು ನಾನು ಬೇರೆ ಕಡೆ. ಅದು ಎಲ್ಲ ಹೋಗ್ತೀನಿ, ಏನು ಮಾಡ್ತೀನಿ ಅಂಥೇಳಿ ಮುಂದೆ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ. ಬರ್ರಿ. 3 ತಂದೆ, 2 ತಂದಿರಿ? 2 ಮ್ಯಾಗ ನೀವು ಉಣಲ್ಲ? ನಾ ಮಾಡಿನು. ಏನು ಮಾಡಿರ್ಲಿಕ್ಕಿಲ್ಲ? ಎಲ್ಲ ಮಾಡಿ ಸ್ವಲ್ಪ ಯಥೇಚ್ಛವಾಗಿ. ಎಲ್ಲಿ ತಂದಿರಿ? ಎಲ್ಲಿ ಹೋಗ್ತಾ ಯಾಕಂತೇಳಿ ಹೊಡಿತೀನ ಅಪ್ಪ. ಅವಾಗೇನ ಇಲ್ಲಿ ಮೈಂಡ್ ಸೆಟ್ ಇನ್ನೊಂದು ಹಾಕ್ಬಿಡಿ, ನಾ ಹಾಕೋತೀನಿ ನೀಟ್. ಒಂದು ಕಡೆ ಸ್ವಲ್ಪ ಹಾಕಿ ಅಷ್ಟೇ. ಯಪ್ಪ ನೀವು ನೋಡೋ ಜರ್ತೀನಿ ಚಿತ್ರದ ಏನಿಲ್ಲ, ಖಾರದ ಅಟ್ಟೆ ನೀರ ಮಾಡ. ಮನಿದಾಗ ಏನಿಲ್ಲ, ಸ್ವಲ್ಪ ದೊಡ್ಡದು ಅಟ್ಟೆ ಅನ್ನಂಗೆ ಇತ್ತದು. ಕಾಯಿ ಹೊಡಿತಾವ್ರೆ. ಒಕ್ಕಟ್ಟು ಇಟ್ಟಂಗೆ ಒಕ್ಕಟ್ಟು ಒಳಗ ಅಲ್ಲಾರ ಸಿವಾಗೆ ನೋಡ್ತಾರ ಅವ್ರು. ನೀರೈತೆ ಕೊಬ್ಬರಿ ಐತೆ ಅಂತ ಕೇಳಕ್ಕೆ. ಸುಲ್ದಿರಿಲ್ಲ ಈಗ ಆಲ್ರೆಡಿ ಬಿರುಸು ಕೊಬ್ಬರಿ. ಅದು ಕೊಬ್ಬರಿ ಕೆಟ್ಟದ. ಕೊಬ್ಬರಿನೇ ಅದ, ಚಲೋ ಅದಾಗ. ರಂಗ ಕಲ್ ಬಿತ್ತು. ರಘು ಹೊಡಿದ್ರೆ ಹುಷಾರು. ರಂಗ ಸರಿ ರಘು ಕೈ. ಕೊಡಲಿ ರಘು ಇಸ್ಕೊಳ್ಳಲ್ಲ. ನನಗೆ ಒಂದೇ ಕೈಲಿ ಹೊಡಿತಾನೆ ರಂಗ. ಹೊಡಿತೆ ಈಗ. ಕಂಪ್ಲೇಂಟ್ ಮಾಡಕ್ಕೆ ವಿಡಿಯೋ ತಕ್ಕೊಂತ ಇದಾರೆ. ಕಂಪ್ಲೇಂಟ್ ಅಲ್ಲ ಬ್ರೋ, ಎಲ್ಲಿ ಅಲ್ಲ ಪಿಣ್ಯದಾಗ ಎಲ್ಲಿ
ನಾಳೆ ಹೊಡಿತೀರಿ ಹಂಗೆ ಹೊಡ್ಕೋತ ಕುಂತ ಕಿಲ್ಲೋಡಗ ನಾಳೆ ಹೊಡಿತೀರ ಹಂಗಿತ್ತಂದ್ರೆ ನೀವು ಬರ್ರೋ ಮುಗಿತ್ ನಡಿ ಆ ತೆಂಗಿನ ಮರ ಬೀಳ್ತತ್ ಅಂತಾನೆ ಅವಾಗ ಹೊಡಿತೀರಿ ನೀವು ಅದು ತಳಗೊಂದು ಕಲ್ಲಿಟ್ಟು ಮ್ಯಾಗ ಹೊಡೆದ್ರೆ ಮುಗಿದೇ ಹೋಗ್ತಾರ ಯಪ್ಪ ಮನೆಗೆ ಹೋದ್ರೆ ಪೂಜೆ ಮಾಡ್ಬೇಕಂದ್ರೆ ಏನು ಹಾಂ ನಾಳೆಗೆ ಅಮಾಸಿ ಮಸೆ ಅದು ಅನ್ಸುದಂತಿಲ್ಲ ಇಲ್ಲ ಮಳೆ ಹೊಂಟದ ಹಿಂಗ ಈ ಕಡೆ ಜೋರು ಬರ್ಲಾಗ್ಯದ ನಾವು ನಿಂದ್ರಲ್ಲಾಗ್ಯದ ಬರಬೇಕು ಬರಬೇಡ ಅಂತ ಹುಚ್ಚು ಹೊಂಟದ ಹಿಂಗೆ ಬಂದ್ರೆ ಮಾಡ್ಲಿಕ್ಕೆ ಮನಸ್ಸೇ ಬರಲ್ರಿ ಅಪ್ಪ ನಾವು ಈ ಕಡೆ ರೇನ್ ಸರ್ಜನು ಅವನಾಗಲ್ಲ ಇಂಥ ಮಳೆ ಇತ್ತಂದ್ರೆ ಅವನ ಸಣ್ಣ ಮಳೆಯಾಗ ಸರ್ಜು ಕೊಡಲ್ಲ ಅವ ಈ ಕಡೆ ಮೈ ತೊಯ್ಯೋದು ತಪ್ಪಲ್ಲ ಎರಡೂ ಆಗ್ತದ ಬಂದು ಜೋರ ಬಂದು ಒಂದು 5 ನಿಮಿಷ ನಿಂತು ನಡೀತದೆ ಅದು ಬಿಟ್ಟು ಪುಚ್ಚುಕು ಹುಚ್ಚು ಹೋದಂಗೆಲ್ಲ ಬಂದು ಹೋಗ್ಬಿಡ್ತದೆ ಸಣ್ಣ ಮಕ್ಕಳು ಹುಚ್ಚು ಹೋದಂಗೆ ಮಳೆ ಸ್ಟಾರ್ಟ್ ಆಯ್ತು ಇವಾಗ ಆರ್ಡ್ರ್ ಕರೆಕ್ಟ್ ನಂಗೆ ಬಿದ್ದಿದ್ದು ನಂಗೆ ಸ್ಟಾರ್ಟ್ ಆಗಿದೆ ಇವಾಗ ಹೆಂಗೆ ಹೇಳ್ರಿ ಸೀದಾ ಕೊಟ್ಟು ಮನೆಗೆ ಹೋಗ್ಬಿಡ್ಬೇಕು ಇವಾಗ ಇದು ಕೈದಾಗ ಆರ್ಡ್ರ್ ಹಿಡ್ಕೊಂಡಿದ್ದೀನಿ ಮಳೆ ಬಂದು ಇಷ್ಟೊತ್ತಕ ಸುಮ್ಮ ಮಕ್ಕೊಂಡಿದ್ದ ಮಳೆ ಬಂದಿಲ್ಲ ಇಲ್ಲ ನೋಡ್ರಿ ಇಷ್ಟೊತ್ತಕ ಮಳೆ ಹೊಂಟಿತ್ತು ನಾ ಗಾಡಿ ಮ್ಯಾಗಿದ್ದ ಹಾಂ ಇವಾಗ ಮಳೆನೇ ನಿಂತು ಹಿಂಗಾದ್ರೆ ಹೆಂಗೆ ಹೇಳ್ರಿ ನಾ ಗಾಡಿ ಮ್ಯಾಗಿದ್ದಾಗ ಮಳೆ ಬರ್ತದೆ ನಾನು ನಿಂತಾಗ ಮಳೆಗೆ ಹೋಗ್ಬಿಡ್ತೀನಿ ಅವನು ಯಾವಾಗ ಮಳೆ ಬರಬೇಕು ಯಾವಾಗ ಇದು ಮಾಡಬೇಕು ಅಂತ ಗೊತ್ತೇ ಆಗಲ್ಲ ನಮ್ಗೆ ಇನ್ನೊಂದು ಚಸ್ಮದೊಂದು ಪ್ರಾಬ್ಲಮ್ ನನಗೆ ಗೊತ್ತೇ ಚಸ್ಮಾ ತೆಗೆದ್ರೆ ಕಣ್ಣು ಕಾಣಿಸಲ್ಲ ಈ ಮಳೆ ಬಂದ ಚಸ್ಮಾ ಹಾಕೊಂಡ್ರೆ ಈಗ ಹನಿ ಎಲ್ಲ ಬಿದ್ದು ಅವಾಗೂ ಕಣ್ಣು ಕಾಣಿಸಲ್ಲ ಕೊಟ್ಟು ನನಗೆ ಸಾಲಿಯಬೇಕು ಲಾಸ್ಟ್ ಆರ್ಡರ್ ಇತ್ತು ಕೊಟ್ಟು ಮನೆಗೆ ಹೊಂಟೇನೆ ಇವಾಗ ಈಗ ಮಳೆ ಬರಾಕತ್ತ ನಿಂದ್ರಕತ್ತ ಹೋಗೋದು ಬರೋದು ಮಾಡ್ಲಕತ್ತ ನಾವು ಅದಕ್ಕೆ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ ರೀ ರೇನ್ ಸರ್ಜ್ ಆನ್ ಮಾಡ್ತಾನವ ರೇನ್ ಸರ್ಜ್ ಆನ್ ಮಾಡ್ರೆ ಹೊಡ್ಲಿಕ್ಕೆ ಮನಸ್ಸು ಬರ್ತದೆ ಈ ಸಣ್ಣ ಮಳೆಗೆ ರೇನ್ ಸರ್ಜ್ ಆನ್ ಮಾಡಲ್ಲ ಶಂಟ ಅದು ನಮಗೆ ಹೊಡ್ಯಾಕೆ ಮನಸ್ಸು ಬರಲ್ಲ ಈ ಕಡೆ ಈ ಕಡೆ ಮೈ ತೊಯ್ಯೋದು ಬಿಡಲ್ಲ ಈ ಕಡೆ ಇದನ್ನು ಆಗಲ್ಲ ನಾವು ಅದಕ್ಕೆ ಬೇಡ ಅಂತೇಳಿ ಮನೆಗೆ ಹೊಂಟೇನೆ 500 ರೂಪಾಯಿ ಆಗ್ಯದ ಮುಂಜಾನೆ 5:15 ಬಂದಿದ್ದ ಸೀದಾ ಮನೆಗೆ ಹೋಗ್ಸೇವ ರೀಚ್ ಆದ ಇವಾಗ ಫ್ರೆಶ್ ಆಗಬೇಕು ಚೆನ್ನಾಗಿನ ಮಾಡಿ ಮುಖ ತಗೊಂಡು ಹೊಸ ಹೋಗ್ಯದ ಮೊದಲು ಅಡುಗೆ ಮಾಡ್ಕೋಬೇಕ್ರಿ ಏನು ಮಾಡ್ಕೋಬೇಕು ತಿಳಿಯವಲ್ದಾಗ್ಯದ ಏನು ಮಾಡ್ಕೋಬೇಕು ಅಡುಗೆ ನೋಡ್ಬೇಕು ಉಪ್ಪಿಟ್ಟು ಚಿತ್ರಾನ್ನ ಏನಾರ ಮಾಡ್ಕೋಬೇಕ್ರಿ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಇದಕ್ಕೆ ಹೋಗ್ಬೇಕ್ರಿ ನನ್ನ ಥಿಯೇಟರ್ ಕ್ಲಾಸ್ ಅದ ಅಂದ್ರೆ ಡ್ರಾಮಾ ಪ್ರಾಕ್ಟೀಸ್ ರಿಹರ್ಸಲಿಗೆ ಹೋಗ್ತೀನಿ ನನ್ನ ಡ್ರಾಮದ ಅಲ್ಲಿಗೆ ಹೋಗ್ಬೇಕು ಹೋಗಮ್ಮ ಫುಲ್ ಫ್ರೆಶ್ ಆಗೀನಿ ಇವಾಗ ಅಡುಗೆ ಮಾಡ್ಬೇಕು ಅಡುಗೆ ಇಲ್ಲಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಪುಳಿಯೋಗರೆ ಮಾಡ್ಬೇಕು ಅನ್ಕೊಂಡ್ರಿ ಅನ್ನ ಮಾಡಿ ಅದು ಈಗ ಸ್ವಲ್ಪ ಬಾಂಡೆ ತೊಳಿಬೇಕು ಬಾಂಡೆ ತೊಳೆದು ಅನ್ನಕ್ಕಿಟ್ಟು ಪುಳಿಯೋಗರೆ ಮಾಡಬೇಕು ಗೈಸ್ ಇದೇ ನೋಡ್ರಿ ಬ್ಯಾಚುಲರ್ ಲೈಫ್ ಹಿಂಗೆ ಬರಬೇಕು ಕೆಲ್ಸಕ್ಕೆ ಹೋಗ್ಬೇಕು ಏನು ಕೆಲಸ ಅಂತ ಮಾಡಬೇಕು ಬಾಂಡೆ ತೊಳ್ಕೊಬೇಕು ಅಡುಗೆ ಮಾಡ್ಕೋಬೇಕು ಉಣ್ಬೇಕು ಮತ್ತೆ ಮಲ್ಕೋಬೇಕು ಇಷ್ಟೇ ಟೈಮ್ ನೋಡ್ದ ಜೀವನ ಇದು ಬಿಟ್ಟು ಏನೂ ಇಲ್ಲ ಇವತ್ತು ಅಕ್ಕಿ ನೆನೆ ಇಟ್ಟೀನಿ ಯಾಕಂದ್ರೆ ಇದ್ರೊಳಗೆ ಸ್ವಲ್ಪ ಏನು ಕಸ ಆಗಿಸಿದ್ರೆ ಮ್ಯಾಗ ಬರ್ತದೆ ಅಂಥೇಳಿ ನೆನೆ ಇಟ್ಟೀನಿ ಪುಳಿಯೋಗರೆ ಮಾಡ್ಕೋಬೇಕಂದಿದ್ದ ಇವಾಗ ಅಷ್ಟು ಮಾಡಿಕೊಟ್ಟು ಮೂಡಿಲ್ಲ ನನಗೆ ಅದಕ್ಕೆ ವೈಟ್ ರೈಸು ತುಪ್ಪ ಶೇಂಗಾದ ಹಿಂಡಿ ಅಂದ್ರೆ ಶೇಂಗಾ ಪುಡಿ ಶೇಂಗಾ ಚಟ್ನಿ ಅಂತ ಹೇಳ್ರಿ ಹಾಗೆ ಅದಕ್ಕೆ ಶೇಂಗಾ ಹಿಂಡಿ ಅಂತೀವಿ ಅದೇ ತಿನ್ಬೇಕೀಗ ಇಷ್ಟು ಹಾಕೊಂಡ್ರೆ ಇಟ್ಟು ಸಾಕು ನೋಡ್ರಿ ಎಕ್ಸ್ಪೆಷಲಿ ನಮಗೆ ಈ ಉತ್ತರ ಕರ್ನಾಟಕ ಬಾಯ್ಸ್ ಆ್ಯಂಡ್ ಬ್ಯಾಚುಲರ್ಸ್ ಇದೀವಲ್ಲ ನಮಗೆ ಬೆಂಗಳೂರದಾಗ ಈ ಶೇಂಗಾದ ಹಿಂಡಿ ಒಂದು ಇದ್ರೆ ಸಾಕು ಅದ ಜೀವನನೇ ಸಾಧಿಸ್ಬಿಡ್ತೀವಿ ನಾವು ಇದ್ರ ಮ್ಯಾಗ ಶೇಂಗಾದ ಹಿಂಡಿ ರೊಟ್ಟಿ ಮೊಸರು ಹಿಂಡಿ ಇಷ್ಟು ಇದ್ರೆ ಸಾಕ್ರಿ ನಮಗೆ ಜೀವನ ನಡೆಸ್ಬಿಡ್ತೀವಿ ನಾವು ಇದು ಇತ್ತಂದ್ರೆ ಅಲ್ರಿ ರೊಟ್ಟಿ ಸಂಗಾಟ ನೋಡ್ಬೋದು ಅನ್ನೊಂದು ಸಂಗಾಟ ನೋಡ್ಬೋದು ನೀವು ಯಾವ್ದಾರ ಸಂಗಾಟ ಪಕ್ಕದ ನೋಡ್ರಿ ಅದು ಚಲೋ ಆಗ್ತದೆ ಶಿಸ್ತು ರೆಡಿಯಾಗಿ ಹೊಂಟಿನಿ ಇವಾಗ ಬರ್ರಿ ಹೋಗಮ್ಮ ತಡ ಬರ್ರಿ ಹೋಗಮ್ಮ ಕ್ಲಾಸ್ ಫುಲ್ ಬಂದಿವಿ ಇವಾಗ ಇನ್ನು ಯಾರೋ ಬಂದಿಲ್ಲ ಅನಿಸ್ತದೆ ನೋಡ್ರಿ ಇನ್ನು ಯಾರೋ ಬಂದಿಲ್ಲ ಕೇಳಿದ ತೆಗ್ದಿರಲ್ಲ ಯಾರು ಇದೆ ನೋಡ್ರಿ ನಮ್ಮ ನಾಟಕದ ಕ್ಲಾಸ್ ಇನ್ ದ ಸೆನ್ಸ್ ರಿಹರ್ಸಲ್ ಹಾಲ್ ಇಷ್ಟೆಲ್ಲ ನಾಟಕ ಮಾಡಿದ್ದಾರೆ ಅವರು ನಾಟಕೋತ್ಸವ 5 ದಿನಗಳ ಕಾಲ ಅತಿ ಶೀಘ್ರದಲ್ಲಿ ನಮ್ಮೊಂದು ನಾಟಕೋತ್ಸವ ನಡಿಬೇಕಾಗ್ಯದ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕತ್ತೀವಿ ಆದಷ್ಟು ಬೇಗ ಅದ್ರ ಬಗ್ಗೆ ಹೇಳ್ತೀನಿ ಇವಾಗ ಮನೆಗೆ ಬಂದೀನಿ ಟೈಮ್ ಮೋಸ್ಟ್ಲಿ 10:30-11 ಆಗ್ಯದ ಅನ್ಸ್ಲಕತ್ತದ ಇರಲಿ ಇಷ್ಟೇ ನೋಡ್ರಿ ಗಾಯ್ಸ್ ನಾನು ಫುಲ್ ಡೇ ಇವತ್ತು ಏನೇನು ಮಾಡಿದ್ದೀನಿ ಅಂತ ಹೇಳಿ ಮತ್ತು ಕ್ಲಾಸ್ದೊಳಗೆ ದಿನ ತೋರ್ಸೋಕ್ಕಾಗಿಲ್ಲ ಬಿಕಾಸ್ ಯಾಕಪ್ಪ ಅಂತಂದ್ರೆ ಸಮ್ ಆಫ್ ಮೈ ಫ್ರೆಂಡ್ಸ್ ದೇ ಆರ್ ಫಾರ್ ಅವೇ ಫ್ರಮ್ ಸೋಷಿಯಲ್ ಮೀಡಿಯಾ ಅವರಿಗೆ ಸೋಷಿಯಲ್ ಮೀಡಿಯಾಗೆ ಸಂಬಂಧ ಇಲ್ಲ
ಆ್ಯಂಡ್ ದೇ ಡೋಂಟ್ ವಾಂಟ್ ಟು, ಅಂದರೆ ಅವ್ರಿಗೆ ಇದು ಬರೋದು ಇಷ್ಟ ಇಲ್ಲ ವ್ಲಾಗ್ದಾಗ. ಅವ್ರಿಗೆ ಯಾಕೆ ಅನ್ಕಂಫರ್ಟೇಬಲ್ ಮಾಡೋಕ್ಕೆ ಹೋಗಲಿ, ಕೇಳಿಲ್ಲ ನಾನು. ಅದಕ್ಕೆ ಇರಲಿ, ಇನ್ನೂ ಸಂಕ್ಷಿಪ್ತವಾಗಿ ತೋರಿಸ್ತೀನಿ ನಿಮಗೆ ರಿಹರ್ಸಲೆಲ್ಲ ಶೂಟ್ ಮಾಡೋದು. ಅಥವಾ ಇದ್ರ ದಿನ ಮಾಡ್ತೀನಿ, ಯಾವತ್ತಪ್ಪ ಅಂದರೆ ನಮ್ಮ ಶೋ ಡೇ ಇರುತ್ತಾ, ಶೋ ದಿನ ಮಾಡ್ತೀನಿ. ಹಾಂ, ಇದಾಗೈತಿ ಇವತ್ತಿನ ವ್ಲಾಗ್ ಫುಲ್ಲು. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಸ್ಟೇ ಟ್ಯೂನ್, ಬಾಯ್.